ಮುಂದುವರಿಸ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ರಾಮಕೃಷ್ಣ ಉಪಾಧ್ಯಾಯ ಸರ್ ಇದ್ದಾರೆ. ಉಪಾಧ್ಯಾಯ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್, ನೀವು ಇತ್ತೀಚಿನ ಡೆವಲಪ್ಮೆಂಟ್ಗಳನ್ನ ಗಮನಿಸ್ತಾ ಇದ್ರಿ. ಹೇಗೋ ಹಾಗೋ ಹೀಗೋ ಒದ್ದಾಡ್ಕೊಂಡು 10 ದಿನದ ಕಲಾಪ ಮುಗಿಸ್ಬಿಟ್ರು ಸರ್. ಹೆಂಗೋ ಮುಗಿಸಿದ್ರು ಸಾಕು, ಮುಗ್ದೋದ್ರೆ ಸಾಕು ಅಂತ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಸೊ ಈಗ ಮತ್ತೆ ಕುರ್ಚಿ ಕದನ ಶುರುವಾಗಿದೆ. ಎಲ್ಲವೂ ಕೂಡ ದೆಹಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಎನಿ ಮೂಮೆಂಟ್ ಡೆಲ್ಲಿಗೆ ಶಿಫ್ಟ್ ಆಗ್ಬೋದು ಈ ಕುರ್ಚಿ ಕದನ. ಏನ್ ಹೇಳ್ತೀರಿ ಸರ್ ಇವತ್ತಿನ ಸಿಎಂ ಹಾಗೂ ಡಿಸಿಎಂ ಸ್ಟೇಟ್ಮೆಂಟ್ ಬಗ್ಗೆ? ಸಿಂಧೂರ್ ಅವರೇ, ಇದು ಯಾವಾಗ ಮುಗಿಯುತ್ತೋ ಅಂತ ಕಾಯ್ತಾ ಇದ್ದವರು ನನಗನ್ಸುತ್ತೆ ಶಿವಕುಮಾರ್ ಕಡೆಯವರು, ಮೋರ್ ದೆನ್ ಸಿದ್ದರಾಮಯ್ಯನ ಕಡೆಯವರು. ಕರೆಕ್ಟ್. ಅವ್ರಿಗೇನು ಆತರ ಇರ್ಲಿಲ್ಲ, ಅವ್ರಿಗೆ ಈಗಲೂ ಆತರ ಇಲ್ಲ. ಸೊ ಇವತ್ತು ಸಿದ್ದರಾಮಯ್ಯನವರು ಬಹಳ ಕ್ಲಿಯರ್ ಮಾಡಿದ್ದಾರೆ ಅಸೆಂಬ್ಲಿನಲ್ಲಿ, ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿ. ಅದರಿಂದ ಅವರು ಕುರ್ಚಿ ಬಿಡುವ ಏನು ಅರ್ಜೆನ್ಸಿನಲ್ಲಿ ಏನಿಲ್ಲ. ಸೊ ಡಿಸೆಂಬರ್ 19 ಇವತ್ತು ಆಯಿತು. ಡಿಸೆಂಬರ್ 19ರ ನಂತರ ಏನೋ ಆಗತ್ತೆ ಅಂತ ಬಹಳಷ್ಟು ಜನ ಕದನ ಕುತೂಹಲಗಳು ಕಾದು ಕುಳಿತಿದ್ದಾರೆ. ಆದರೆ ನೋಡಿ, ಈಗ ರಾಹುಲ್ ಗಾಂಧಿ ಇಲ್ಲದೆ ಏನೂ ಆಗೋದಿಲ್ಲ. ಅವರು ವಿದೇಶಕ್ಕೆ ಹೋಗಿದ್ದಾರೆ. ಅವರು ಬಹುಶಃ ಬರ್ತಕ್ಕಂಥದ್ದು ಡಿಸೆಂಬರ್ 25. ಇದು ಈಗಿನ ಮಾಹಿತಿ ಪ್ರಕಾರ ಡಿಸೆಂಬರ್ 25ಕ್ಕೆ ಇಂಡಿಯಾಗೆ ವಾಪಸ್ ಬರ್ತಾರೆ ಅಂತ ಹೇಳಿ. ಅಂದರೆ ಇನ್ನೂ 1 ವಾರ ಮುಂದಕ್ಕೆ ಹೋಯ್ತು. ಸೊ ಅಷ್ಟರಲ್ಲೇ ಅಫ್ಕೋರ್ಸ್ ಶಿವಕುಮಾರ್ ಅವರಿಗೆ ತವಕ ಶುರುವಾಗಿದೆ. ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಯಾವ ದೇವತೆಗಳನ್ನು ಬೇಡ್ಕೊಳ್ಬೇಕೋ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಯಾವಾಗ ಆ ಒಂದು ಫಲ ಕೊಡುತ್ತೆ ಗೊತ್ತಿಲ್ಲ. ಐ ಥಿಂಕ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಸಿದ್ದರಾಮಯ್ಯ ಹಿಮ್ಸೆಲ್ಫ್. ನೋಡಿ, ಮೊನ್ನೆ ಕಳೆದ ವಾರ ದೆಹಲಿನಲ್ಲಿ ವೋಟ್ ಚೋರಿ ಇದರದ್ದು ಒಂದು ಅಭಿಯಾನದ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿದ್ರು ರಾಮಲೀಲಾ ಮೈದಾನದಲ್ಲಿ. ಅದಕ್ಕೆ ಶಿವಕುಮಾರ್ ಅವರು ಹಿಂದಿನ ದಿವಸನೇ ಹೋಗಿ ದೆಹಲಿಗೆ ಎಲ್ಲ ಅವರ ಪಕ್ಷದ ನಾಯಕರನ್ನೆಲ್ಲ ಭೇಟಿ ಮಾಡಿದ್ರು. ನಂತರ ಮಾರನೇ ದಿವಸ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂದಿರಾ ಭವನದಲ್ಲಿ ಒಂದು ಲಂಚ್ ಆರ್ಗನೈಸ್ ಮಾಡಿದ್ರು. ಸೊ ಅದರಲ್ಲೂ ಬಹಳ ಪ್ರಾಮಿನೆಂಟ್ ಆಗಿ ಕಾಣಿಸ್ಕೊಂಡವರು ಶಿವಕುಮಾರ್ ಅವರು. ಆದ್ರೆ ಸಿದ್ದರಾಮಯ್ಯನವರು ಅವತ್ತು ಲೇಟ್ ಹೋದ್ರು. ಅವ್ರ ಸ್ಪೆಷಲ್ ಫ್ಲೈಟ್ ಆದ್ರೂ ಕೂಡ ದೆಹಲಿ ಅವರು ತಲುಪಿದ್ದು 2 ಗಂಟೆಗೆ. ಸೊ ಡೆಲಿಬರೇಟ್ಲಿ ಐ ಥಿಂಕ್ ಅವಾಯ್ಡೆಡ್ ಗೋಯಿಂಗ್ ಟು ದ ಲಂಚ್. ಆಮೇಲೆ ಕರ್ನಾಟಕ ಬಂದಿಂದ ಡೈರೆಕ್ಟ್ ಆಗಿ ರಾಮಲೀಲಾ ಮೈದಾನಕ್ಕೆ ಹೋದ್ರು. ಮತ್ತೆ ಅಲ್ಲಿ ಅವರು ಭಾಷಣ ಕೂಡ ಮಾಡಲಿಲ್ಲ. ಈ ವೋಟ್ ಚೋರಿ ಅಭಿಯಾನ ಶುರುವಾಗಿದ್ದೇ ಕರ್ನಾಟಕದಿಂದ. ಮೇನ್ಲಿ ಇಲ್ಲಿ ಇನ್ಸಿಡೆಂಟ್ಗಳನ್ನೇ ರಾಹುಲ್ ಗಾಂಧಿ ಅವರು ತಗೊಂಡು ಅದನ್ನ ಮಾಡಿದ್ದು. ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಏನೋ ರೋಲ್ ಇರ್ಲಿಲ್ವ ಮಾತಾಡ್ಲಿಕ್ಕೆ? ಪಕ್ಷವೇ ಅವರಿಗೆ ಅವಕಾಶ ಕೊಡ್ಲಿಲ್ವೋ ಅಥವಾ ಅವರೇ ಮಾತಾಡ್ಲಿಕ್ಕೆ ಇಷ್ಟಪಡ್ಲಿಲ್ವೋ? ಬಹುಶಃ ನನಗನ್ಸುತ್ತೆ ಅವರೇ ಏನೋ ಬೇಡ ನಾನು ಮಾತಾಡೋದು ಅಂತ ಹೇಳಿ ಹಿ ಮೈಟ್ ಅವಾಯ್ಡೆಡ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ತೆಲಂಗಾಣ ಮುಖ್ಯಮಂತ್ರಿ ಮಾತಾಡಿದ್ರು, ಹಿಮಾಚಲ್ ಪ್ರದೇಶ ಮುಖ್ಯಮಂತ್ರಿ ಮಾತಾಡಿದ್ರು, ಆದರೆ ಸಿದ್ದರಾಮಯ್ಯನವರು ಮಾತಾಡಲಿಲ್ಲ. ಐ ಥಿಂಕ್ ಲಂಚ್ ಅವಾಯ್ಡ್ ಮಾಡಲಿಕ್ಕೆ ಮುಖ್ಯ ಕಾರಣ ಅಲ್ಲಿ ಸೋನಿಯಾ ಗಾಂಧಿನೂ ಇದ್ರು, ರಾಹುಲ್ ಗಾಂಧಿನೂ ಇದ್ರು, ಮತ್ತೆ ಪ್ರಿಯಾಂಕ್ ಗಾಂಧಿ. ಸೊ ಎಲ್ಲಾ ಲೀಡರ್ಸು ಇದ್ದಿದ್ರಿಂದ ಮೇ ಬಿ ಒಂದ್ ಕಡೆ ಏನೋ ಇದನ್ನ ಸೀಟ್ ಬದಲಾವಣೆ ಬಗ್ಗೆ ಮಾತುಕತೆ ಬರುತ್ತೇನೋ ಅಂದ್ಬಿಟ್ಟು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಬಹುಶಃ ಲಂಚ್ಗೆ ಹೋಗ್ಲಿಲ್ವೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಎನ್ಶೋರ್ಡ್ ದಟ್ ನೋ ಡಿಸ್ಕಷನ್ ಹ್ಯಾಪನ್ಡ್ ಇನ್ ಡೆಲ್ಲಿ ಡ್ಯೂರಿಂಗ್ ದಟ್ ಟೈಮ್. ಸೊ ಈಗ ಇನ್ನೊಂದು ವಾರದ ನಂತರ ಏನೇನಾಗುತ್ತೆ ಬೆಳವಣಿಗೆಗಳು ನಾವು ನೋಡಬೇಕಾಗಿದೆ. ಓಕೆ, ಸಂಕೀರ್ತ ಅವರೇ, ಸುನಿಲ್ ಹೇಳ್ತಾ ಇದ್ರು ಬಿಜೆಪಿಯವರು ಪದೇ ಪದೇ ಬೇಕು ಅಂತ ಕೆದಕಿ ಅದೇ ವಿಚಾರ ತೆಗಿತಾ ಇದ್ರು ಅಂತ ಹೇಳಿ. ನೋಡಿ, ಈಗ ಬಿಜೆಪಿ ಅವರು ಇದನ್ನ ಕೆದಕ್ತಿದ್ದಾರೆ ಅಂತ ಒಂದು ಭಾಗ ನೀವು ಮಾತಾಡೋದಾದ್ರೆ, ಇದನ್ನ ಹೆಚ್ಚಿಗೆ ಮೆಲುಕಾಗ್ತಿರುವಂಥದ್ದು ಅವರವರ ಬಣದ ನಾಯಕರೇ. ಇವಾಗ ಇಕ್ಬಾಲ್ ಹುಸೇನ್ ಹೇಳ್ತಾರೆ 6ನೇ ತಾರೀಕುವರೆಗೂ ಕಾಯಿರಿ ಅಂತ. ಡೆಡ್ ಲೈನ್ ಕೊಡ್ತಿರೋದು ಯಾರು? ಈಗ ಬೌನ್ಸರ್ ಆಗ್ತಿರೋದು ಯಾರು? ಇವಾಗ ಚೆಂಡನ್ನ ಹಾಕಿ ನೀವು ಹೊಡಿಬೇಡಿ ಅಂತ ಹೇಳ್ತಿರೋರು ಯಾರು ಇದರಲ್ಲಿ? ಇವರು ಈಗ ಅವರದೇ ಶಾಸಕರು ಕುಣಿಗಲ್ ರಂಗನಾಥ್ ಮಾತಾಡ್ತಾರೆ, ಇಕ್ಬಾಲ್ ಹುಸೇನ್ ಮಾತಾಡ್ತಾರೆ, ಬಸವರಾಜ್ ಶಿವಗಂಗಾ ಮಾತಾಡ್ತಾರೆ. ಆದ್ರೆ ನನಗೆ ಒಂದೊಂದು ಹಾಸ್ಯಾಸ್ಪದ ಅನ್ಸೋದು ಅಂದ್ರೆ, ಇವರೆಲ್ಲ ಮುನ್ನೆಲೆಗೆ ಬಂದು ತಮ್ಮ ನಾಯಕನನ್ನ ಸಮರ್ಥನೆ ಮಾಡಿ ಮುಖ್ಯಮಂತ್ರಿ ಮಾಡಕ್ಕೆ ಹೊರಟಿರೋ ವಿನಃ ರಾಜ್ಯದ ಹಿತದೃಷ್ಟಿಯಿಂದ ಯಾವುದೇ ವಿಷಯ ಸದನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಇವ್ರು ಯಾರೂ ಹೋಗ್ಲೇ ಇಲ್ಲ. ಇದು ನಿಜವಾಗ್ಲೂ ವಿಪರ್ಯಾಸದ ಒಂದು ವಿಷಯ ಅಂತಲೇ ಎಲ್ಲರೂ ತಗೊಳ್ಬೇಕು.
ಆದರೆ ಈಗ ಸಿದ್ದರಾಮಯ್ಯನವ್ರ ಬಣದಲ್ಲಿ ಅವ್ರವ್ರ ನಾಯಕರು ಅವ್ರು ಡಿನ್ನರ್ ಮೀಟಿಂಗ್ ಮಾಡ್ತಾರೆ. ಈಗ ಇದೊಂದು ಸೀರೀಸ್ ಆಫ್ ಇವೆಂಟ್ಸ್. ಈಗ ಬ್ರೇಕ್ಫಾಸ್ಟ್ ಮಾಡಿ ಅಂತ BJP ಪಕ್ಷದವ್ರು ಯಾರು ಹೇಳಲಿಲ್ಲ. ಅವ್ರ ಮನೆಗೆ ಇವ್ರು ಹೋಗಿ, ಇವ್ರ ಮನೆಗೆ ಅವ್ರಿಗೆ ಹೋಗಿ ಅವರವರ ಉಪಹಾರ ಸೇವನೆ ಮಾಡಿ ಅಂತ BJP ಅವ್ರು ಯಾರು ಹೇಳಿಲ್ವಲ್ಲ. ನಿಮ್ಮದೇ ಆಂತರಿಕ ಕಚ್ಚಾಟ, ನಿಮ್ಮದೇ ಆಂತರಿಕ ಸಮಸ್ಯೆ. ಯಾವುದೋ ಒಂದು ಸಭಾ ಕಾರ್ಯಕ್ರಮದಲ್ಲಿ ಮಹದೇವಪ್ಪನವರಿಗೆ DK ಶಿವಕುಮಾರ್ ಹೇಳೋದಂತೆ. ಇದು ಯಾರೋ ಒಂದು ಶಾಸಕರು ಮಾತಾಡ್ತಾ ಇದ್ರು. ಅವ್ರು ಎಷ್ಟು ದಿವಸ ಇರ್ತಾರೆ ಇರಲಿ, ಮುಂದೆ ನಂದೇ ಅಧಿಕಾರ ಬರುತ್ತೆ ಅನ್ನೋ ರೀತಿ ಮಾತಾಡಿರಂತೆ. ಇದನ್ನೆಲ್ಲ ಈ ವಿಷಯ ಹೇಳ್ತಿರೋ ಅಂಥದ್ದು ಕಾಂಗ್ರೆಸ್ ಪಕ್ಷದವ್ರೆ. ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಿರೋದನ್ನ ಇದು BJP ಅವ್ರಿಗೆ ಯಾಕೆ ಗೋಬೆ ತಿರುಗಿಸ್ತಾರೆ? ಈಗ ನಮಗೂ ಅದೇ ತವಕ ಇದೆ. ಇವಾಗ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ, ಸದನ ಸರಿಗೆ ನಡೀತಾ ಇಲ್ಲ, ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ನಿಮ್ಮ ಇಡೀ ಒಂದು ಮೆಕ್ಯಾನಿಸಮ್ ಕುಸ್ತೋಗಿದೆ. ಇವಾಗ ಸದನದಲ್ಲಿ ನೀವು ಮಾಹಿತಿ ಕೊಡೋ ಒಂದು ಉದ್ದಟತನಕ್ಕೆ ಹೋಗ್ತೀರಾ, ತಪ್ಪು ಮಾಹಿತಿ ಕೊಡುವಂಥ ಉದ್ದಟತನಕ್ಕೆ ಹೋಗ್ತೀರಿ ನಿಮ್ಮ ಸಚಿವರು ನೀವುಗಳು ಎಲ್ಲ ಸೇರಿಕೊಂಡು. ಅಂದರೆ ಅಧಿಕಾರಿಗಳು ನಿಮ್ಮ ಮಾತು ಕೇಳ್ತಾ ಇಲ್ಲ. ನಿಮ್ಮಲ್ಲಿರೋವಂಥ ಒಂದು ಪವರ್ ಟಜಲನ್ನು, ನಿಮ್ಮಲ್ಲಿರುವಂಥ ಒಂದು ಒಳ ಕಿತ್ತಾಟವನ್ನು ಅಧಿಕಾರಿಗಳು ಎಲ್ಲರೂ ಕೂಡ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಇದನ್ನು ನೀವು ಸರಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ರಾಜ್ಯದ ಜನತೆ ಹಿಸ್ಟ್ರಿ ದೃಷ್ಟಿಯಿಂದ ನಾವು ಮಾತಾಡ್ತಾ ಇದ್ದೀವಿ. ಸುನಿಲ್, ನೀವು ಮಾತನಾಡ್ತಾ ಇದ್ರಿ ಈಗ ಎಲ್ಲವೂ ಸರಿಯಾಗಿ ನಡೀತಿದೆ, ಗ್ಯಾರಂಟಿ ಜಾರಿ ಮಾಡಿದ್ರು, ಅದು ಮಾಡಿದ್ರು, ಇದು ಗ್ಯಾರಂಟಿ ಜಾರಿ ಮಾಡಿರ್ಬೋದು, ಗ್ಯಾರಂಟಿಗಳು ಸರಿಯಾಗಿ ನಡೀತಾ ಇಲ್ಲ ಅನ್ನೋದು ಎಲ್ರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಎಲ್ರಿಗೂ ಅನ್ನೋದಕ್ಕಿಂತ ನಿಮ್ಮ ಸಂಪುಟದಲ್ಲಿರೋರಿಗೆ, ನಿಮ್ಮ ಶಾಸಕರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ಅನುಷ್ಠಾನಕ್ಕೆ ಬಂದು ಎಷ್ಟು ಮಟ್ಟಿಗೆ ನಡೀತಾ ಇದ್ದಾವೆ ಅಂತ ಹೇಳಿ. ಈ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವ್ರ ಪರವಾಗಿದೆಯೋ ಅಲ್ಲ DK ಶಿವಕುಮಾರ್ ಪರವಾಗಿದೆಯೋ? ನೀವೀಗ ಸಮರ್ಥವಾಗಿ CM ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ DK ಶಿವಕುಮಾರ್ CM ಆಗೋದಕ್ಕೆ ಅಸಮರ್ಥರು ಅಂತ ಹೇಳ್ತಾ ಇದ್ದೀರಾ ನೀವು? ಮೇಡಮ್, ನಾನು ಆ ಪ್ರಶ್ನೆ ಮಾಡಿಲ್ಲ. ನಾನು ಈಗಿನ ಸದನದಲ್ಲಿ ನಡೀತಾ ಇರುವಂತ ವಿಚಾರಕ್ಕೆ ನಾನು ಸಮರ್ಥವಾಗಿ ರಾಜ್ಯ ಹಿತದೃಷ್ಟಿಯಿಂದ ಮಾನ್ಯ ಸಿದ್ದರಾಮಯ್ಯನವರು ಸದನ ಎದುರಿಸ್ತಾ ಇದ್ದಾರೆ, ಸಮರ್ಥವಾಗಿ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ದೆ ನಾನು ಹೊರತು DK ಶಿವಕುಮಾರ್ ಅವರು ಹಕ್ಕೊತ್ತಾಯ ಮಾಡ್ತಾರೆ. ಹಕ್ಕೊತ್ತಾಯ ಮಾಡೋದು ತಪ್ಪೇನಿಲ್ಲ. ಆದ್ರೆ ಇದನ್ನ ಏನು ಮಾನ್ಯ ಇದು ಏನು ರಾಷ್ಟ್ರ ಮಟ್ಟದ ನಾಯಕರು ಅದನ್ನು ತೀರ್ಮಾನ ಮಾಡ್ತಾರೆ. ಮತ್ತೆ ತಾವು ಇನ್ನೊಂದು ಹೇಳಿದ್ರಿ, ಯಾವುದು ಈ 5 ಗ್ಯಾರಂಟಿಗಳು ಕರೆಕ್ಟಾಗಿ ನಡೀತಾರೆ ಅಂತ. ನಾವು ಜನಗಳ ಹತ್ರ, ನಾವು ನೇರವಾಗಿ ಜನಗಳ ಹತ್ರ ಕಾಂಟ್ಯಾಕ್ಟ್ ಇರೋರು, ಹಾದಿ ಬೀದಿ ಲೋಕ ಜನ ನನಗೆ ದಿನ ನಿಮಗಿಂತ ಹೆಚ್ಚಿಗೆ ಜನರ ಹತ್ರ ಇದೀವಿ ನಾವು. ನಿಮಗಿಂತ ಹೆಚ್ಚಿಗೆ ನಾವು ಫೀಲ್ಡ್ ಅಲ್ಲಿ ಆಗ್ಲಿ ಸಂತೋಷ. ನೀವು ನೋಡಿ, ನಾನು ನಿಮ್ ಬಗ್ಗೆ ಮಾತಾಡ್ತಿಲ್ಲ, ನಾನು ಯಾರ ಬಗ್ಗೆನೂ ಮಾತಾಡ್ತಿಲ್ಲ. ನಾನು ನನ್ಗಾಗಿರೋ ಅನುಭವನ ಮಾತಾಡ್ತಾ ಇದ್ದೀನಿ. ಜನ ನಾವು ರಸ್ತೆಯಲ್ಲಿ ಓಡಾಡ್ತಿರ್ಬೇಕಾರೆ ಪುಣ್ಯಾತ್ಮ ಚೆನ್ನಾಗಿರ್ಲಿಕ್ಕೇನಪ್ಪ, ನಮ್ಗೆ 2,000 ಬರ್ತಾ ಇದೆ, ಅಕ್ಕಿ ಬರ್ತಾ ಇದೆ ಅಂತ ನಮ್ಗೆ ಚೆನ್ನಾಗಿ ಹೇಳ್ತಾ ಇದ್ದೀನಿ ಹೊರತು ನೀವ್ ಹೇಳ್ತಿಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ಪ್ರಶ್ನೆ ನೀವ್ ಹೇಳ್ತಾರೆ ಮತ್ತೆ ಅವ್ರು ಹೇಳ್ತೀರ ಅಂತ ಹೇಳ್ತೀನಿ. ನನಗೆ ಅನುಭವಿಸಿದ್ದ ನಾನು ಹೇಳ್ತಾ ಇದ್ದೀನಿ ಹೊರತು ಈಗ ನೋಡಿ. ಆಮೇಲೆ ಈಗ ನಮ್ಮ ಸ್ನೇಹಿತರು ಮಾತಾಡ್ತಿದ್ರು, ತಿಂಡಿಗೆ ಹೋಗ್ತಿದ್ರೆ, ಊಟಕ್ಕೆ ಹೋಗ್ತಿದ್ರೆ, ಅವರು ಇಕ್ಬಾಲ್ ಹಸನಿ ಮಾತಾಡ್ತಿದ್ದಾರೆ ಅಂತ. ಅವ್ರವ್ರ ನಾಯಕರನ್ನ ಅವ್ರು ಮಾತಾಡ್ತಾರೆ. ಅವ್ರವ್ರ ನಾಯಕದ ಬಗ್ಗೆ ಇಲ್ಲಿ ಅವ್ರವ್ರ ನಾಯಕತ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಅನ್ನೋದು ಇಂಪಾರ್ಟೆಂಟ್. ಪಕ್ಷದ ಚೌಕಟ್ಟಿನಲ್ಲಿ ಇರುವಂತವ್ರು, ಪಕ್ಷದ ಹೈಕಮಾಂಡ್ ಏನ್ ಹೇಳ್ತಾರೆ ಕೇಳಬೇಕು. ಈಗ ಮಾನ್ಯ DK ಶಿವಕುಮಾರ್ ಅವ್ರು ಹೇಳಿದ್ದಾರೆ, ಅವ್ರು ಯಾರು ಮಾತಾಡಿದ್ರೆ ಅವ್ರಿಗೆ ಪಕ್ಷದಿಂದ ನೋಟಿಸ್ ಕೊಡ್ತೀನಿ ನಾನು. ಯತೀಂದ್ರ ಸಿದ್ದರಾಮಯ್ಯ 10 ಸಲ ಮಾತಾಡಿದ್ರು, ಯಾಕೆ ನೋಟಿಸ್ ಕೊಡ್ಲಿಲ್ಲ? ಅವ್ರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೋತೀವಿ ಅಂತ ಮಾತಾಡಿದ್ದಾರೆ. ಈಗ ಏನ್ ಪ್ರಸ್ತಾಪನೆ ಆಗಿದೆ, ಈಗ ನೋಟಿಸ್ ಯಾಕೆ ಕೊಟ್ಟಿಲ್ಲ ಅವ್ರಿಗೆ? ಫಸ್ಟ್ ಅದನ್ನ ಹೇಳಿ. ಮುಂದಿನ ಕ್ರಮ ಅದಾಗುತ್ತೆ. ಯಾರ್ಯಾರು ಮಾತಾಡಿದ್ರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳೋ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿ ಅವ್ರಿಗೆ ನೋಟಿಸ್